ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಜಯಲಕ್ಷ್ಮಿ ಲೈಫ್ಸ್ಟೈಲ್ ಚಾನಲ್ಗೆ. ಇವತ್ತು ಒಂದು ಒಳ್ಳೆ ಈ ಮದುವೆ ಮನೆಗಳಲ್ಲಿ ಒಂದು ಸೈಡ್ ಡಿಶ್ ಥರ ಮಾಡ್ತಾರೆ. ಪೈನಾಪಲ್ ಗೊಜ್ಜು ತುಂಬ ಚೆನ್ನಾಗಿರತ್ತೆ. ಸೈಡಲ್ಲಿ ಒಂಥರ ಉಪ್ಪಿನಕಾಯಿ ಥರ ಕೂಡ ಯೂಸ್ ಮಾಡ್ಕೋಬೋದು. ದೋಸೆಗೆ ಅಥವಾ ಅನ್ನಕ್ಕೆ, ರೊಟ್ಟಿಗೆ ಎಲ್ಲದಕ್ಕೂ ನಾವು ಉಪಯೋಗಿಸ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಹುಳಿ, ಸಿಹಿ, ಖಾರ ಮೂರು ಮಿಕ್ಸ್ ಆಗಿರುವಂಥದ್ದು. ನೀವು ಸಾಮಾನ್ಯವಾಗಿ ಮದುವೆ ಮನೆಗಳಲ್ಲೆಲ್ಲ ಸೈಡಲ್ಲಿ ಒಂದು ಉಪ್ಪಿನಕಾಯಿ, ಕೋಸಂಬರಿ ಎಲ್ಲ ಆದಮೇಲೆ ಪೈನಾಪಲ್ ಗೊಜ್ಜು ಕೂಡ ಸೈಡಲ್ಲಿ ಬಡಿಸ್ತಾರೆ. ಅದು ನೋಡಿರ್ತೀರಾ, ಟೇಸ್ಟ್ ನೋಡಿರ್ತೀರಾ. ಅದೇ ಥರನೇ ಈಗ ನಾವು ಮನೆಯಲ್ಲಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಒಂದು ಅರ್ಧಕ್ಕಿಂತ ಕಮ್ಮಿ ಪೈನಾಪಲ್ ತೊಗೊಂಡಿದ್ದೀನಿ. ಇದನ್ನ ಸಣ್ಣಕ್ಕೆ ಹಚ್ಕೊಂಡಿದ್ದೀನಿ. ನೀವು ಹೇಗೆ ಬೇಕಾದ್ರೂ ಹಚ್ಕೋಬೋದು. ಆದರೆ ತುಂಬ ದಪ್ಪಕ್ಕಿಂತ ಸಣ್ಣ ಹಚ್ಕೊಂಡ್ರೆ ಚೆನ್ನಾಗಿರುತ್ತೆ. ಬನ್ನಿ ಏನೇನು ಮಾಡೋದು, ಹೇಗೆ ಹಾಕೋದು ಅಂತ ತೋರಿಸ್ತೀನಿ. ಓಕೆ, ಮೊದಲಿಗೆ ಬಾಣಲೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು 2 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಬರೀ 1-2 ಸ್ಪೂನ್ ಸಾಕು, ತುಂಬ ಏನು ಬೇಡ. ಎಣ್ಣೆಗೆ ನಾನಿಲ್ಲಿ ಮೆಂತ್ಯ ಹಾಕ್ಕೊಳ್ತೀನಿ. 1-1.5 ಸ್ಪೂನಷ್ಟು ಮೆಂತ್ಯ ಹಾಕ್ಕೊಳ್ತೀನಿ. ನೀವು ಪೈನಾಪಲ್ ಎಷ್ಟು ತೊಗೊಂಡಿದ್ದೀರೋ ಅದನ್ನು ನೋಡಿಕೊಂಡು ನೀವು ಮೆಂತ್ಯ ಹಾಕ್ಕೊಳ್ಳಿ. ಮೆಂತ್ಯ ಒಳ್ಳೆ ರುಚಿ ಕೊಡುತ್ತೆ, ಕಹಿ ಅಂತ ಬರಲ್ಲ ಇದರಲ್ಲಿ. ಇಲ್ಲಿ ಒಂದು 5-6 ಮೆಣಸಿನ ಕಾಳು ತೊಗೊಂಡಿದ್ದೀನಿ ಅಷ್ಟೇ, ಜಾಸ್ತಿ ಬೇಡ. ಮತ್ತು 1 ಸ್ಪೂನು ಜೀರಿಗೆ. ಎರಡನ್ನೂ ಹುರಿತಾ, ಹಾಗೆ ಉದ್ದಿನಬೇಳೆ, ಮೇಯ್ನು ನಮಗೆ ಉದ್ದಿನಬೇಳೆ ಬೇಕು. ಒಂದು 3 ಸ್ಪೂನ್ ಉದ್ದಿನಬೇಳೆ ತೊಗೊಂಡಿದ್ದೀನಿ. ಇದು ಉದ್ದಿನಬೇಳೆ ನಿಮಗೆ ತಿಕ್ನೆಸ್ ಕೊಡುತ್ತೆ ಗೊಜ್ಜು. ಹಾಗಾಗಿ ನೀವು ಗ್ರೇವಿ ಎಷ್ಟು ಬೇಕು, ತುಂಬ ಜನ ಇದ್ದು ತುಂಬ ಮಾಡ್ತೀನಿ ಅಂದಾಗ ನೀವು ಅದನ್ನು ನೋಡಿಕೊಂಡು ಉದ್ದಿನಬೇಳೆ ಹಾಕ್ಕೊಳ್ಳಿ. ನಾನಿಲ್ಲಿ ಒಂದು ಅರ್ಧಕ್ಕಿಂತ ಕಮ್ಮಿ ತೊಗೊಂಡಿರೋದು ಪೈನಾಪಲ್ಲು, ಹಾಗಾಗಿ ಒಂದು 3 ಸ್ಪೂನ್ ತೊಗೊಂಡಿದ್ದೀನಿ. ಈಗ ಇದನ್ನು ಸ್ವಲ್ಪ ತಿರುಗಿಸ್ಕೊಳ್ತಾ ಇರಬೇಕು. ಸ್ವಲ್ಪ ಉದ್ದಿನಬೇಳೆ ಸೀಯಬಾರ್ದು, ಕೆಂಪು ಕಲರ್ ಬರಬೇಕು. ಆದರೆ ಕೆಂಪು ಕಲರ್ ಬರೋ ತನಕ ವೆಯ್ಟ್ ಮಾಡ್ತಿರೋದು ಬೇಡ. ಸ್ವಲ್ಪ ಇಲ್ಲಿ ಉರಿತಾನೆ ನಾವು ಬೇಕಾಗಿರುವಂಥ ಬ್ಯಾಡಗಿ ಮೆಣಸಿನ್ಕಾಯಿ, ಒಂದು 10 ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಅದನ್ನು ಕೂಡ ಹಾಕ್ಕೊಳ್ತೀನಿ. ಹಾಗೆ 1-2 ಕರಿಬೇವು ಕಡ್ಡಿ ತೊಗೊಂಡಿದ್ದೀನಿ, ಅದನ್ನು ಹುರ್ಕೊಳ್ತಿದ್ದೀನಿ. ಎಲ್ಲ ಒಟ್ಟಿಗೆ ಸೇರಿಸಿ ಹುರಿಬೇಕು. ನಾವು ಹುರಿತಾ ಇರೋ ಅಷ್ಟೊತ್ತಿಗೆ ಉದ್ದಿನಬೇಳೆ ಕೆಂಪಿಗೆ ಬಂದಿರುತ್ತೆ, ಸಾಕವಾಗ ಇದಾಗುತ್ತೆ. ಜೊತೆಗೆ ಇದಕ್ಕೆ ನಾನು 1 ಸ್ಪೂನಷ್ಟು ಬಿಳಿ ಎಳ್ಳು. ಇದಕ್ಕೆ ತುಂಬ ಐಟಮ್ಸು ಏನು ಬೇಕಿಲ್ಲ, ಮಸಾಲೆ ಐಟಮ್ಸ್ ಬೇಕಿಲ್ಲ, ಯಾವುದೇ ಶುಂಠಿ ಬೆಳ್ಳುಳ್ಳಿ ಏನೂ ಹಾಕಬಾರ್ದು, ಹಾಗೇ ಮಾಡಬೇಕು. ನೋಡಿ ಇಲ್ಲಿ ಏನಾಗಿದೆ ಅಂದರೆ ಎಳ್ಳು ಸಿಡಿತಾ ಇರುತ್ತಲ್ವ, ಆ ಸಿಡಿಯೋದು ನಿಲ್ತಿದ್ದಂಗೆ ನಾವು ಆಫ್ ಮಾಡ್ಕೋಬೇಕು. ಅಷ್ಟೊತ್ತಿಗೆ ನೋಡಿ ಇವಾಗ ನಮಗೆ ಉದ್ದಿನಬೇಳೆ ಎಲ್ಲ ಕೆಂಪಗಾಗ್ತಾ ಬಂತು. ಎಳ್ಳು ಸಿಡಿಯೋದು ನಿಂತ ಮೇಲೆ ನಾವು ಇದನ್ನು ಸ್ಟವ್ನ ಆಫ್ ಮಾಡ್ಕೋಬೇಕು. ಆಫ್ ಮಾಡ್ಕೊಂಡು ಇದನ್ನು ಸ್ವಲ್ಪ ತಣ್ಣಗಾದ್ಮೇಲೆ ರುಬ್ಕೋಬೇಕು. ಅದ್ರ ಜೊತೆಗೆ ನಾನಿಲ್ಲಿ ಒಣ ಕೊಬ್ಬರಿ ಒಂದು ಅರ್ಧ ಕಪ್ಪಷ್ಟು ತೊಗೊಂಡಿದ್ದೀನಿ. ನಾನು ಜಾಮೂನ್ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ಒಣ ಕೊಬ್ಬರಿ ತೊಗೊಂಡಿದ್ದೀನಿ. ಲಾಸ್ಟಲ್ಲಿ ಅದನ್ನು ಕೂಡ ಒಂದ್ಸಲಿ, ಇದಕ್ಕೆ ಹಸಿ ಕೊಬ್ಬರಿ ಹಾಕಬಾರ್ದು, ಒಣ ಕೊಬ್ಬರಿ ಹಾಕಿದ್ರೇ ರುಚಿ. ಹಸಿ ಕೊಬ್ಬರಿ ಹಾಕಿದ್ರೆ ಅಷ್ಟು ಚೆನ್ನಾಗಿ ಬರಲ್ಲ. ನೋಡಿ, ಒಣ ಕೊಬ್ಬರಿ ನಿಮಗೆ ಬಾಣಲಿ ಬಿಸಿಗೇ ರೋಸ್ಟ್ ಆಗಿಬಿಡುತ್ತೆ. ಹಾಗಾಗಿ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಸಿಂಪಲ್ಲು, ಬೇಗ ಆಗುತ್ತೆ. ಇದು ಮಾಡ್ತಾ ಇದ್ರೇ ನಮಗೆ ಬಾಯಲ್ಲಿ ನೀರು ಬರ್ತಾ ಇರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಎಲ್ಲರೂ ಅದ್ರ ಪೈನಾಪಲ್ ಟೇಸ್ಟ್ ನೋಡಿರ್ತೀರ, ಆದರೆ ಯಾವ್ದು ಮೆಥಡಲ್ಲಿ ಮಾಡೋದಂತ ಕೆಲವ್ರಿಗೆ ಗೊತ್ತಿರೋದಿಲ್ಲ ಅಷ್ಟೇ. ಇಷ್ಟು ಸಿಂಪಲ್ಲಾಗಿ ಮಾಡ್ಕೊಳ್ಳೋದು. ನಾನು ಸ್ಟವ್ ಆಫ್ ಮಾಡಿಬಿಟ್ಟು ತಿರುಗಿಸ್ತಾ ಇದ್ದೀನಿ. ಯಾಕೆ ಅಂದರೆ ಮತ್ತೆ ಅದು ಹಾಗೇ ಬಿಟ್ಟರೆ ಸೀದೋಗಿಬಿಡತ್ತೆ ಆ ಬಾಣಲಿ ಬಿಸಿಗೆ. ಈಗ ನಾನು ಇದು ಮಿಕ್ಸಿ ಜಾರಿಗೆ ಚೇಂಜ್ ಮಾಡ್ಕೊಳ್ತೀನಿ. ಮಾಡಿಕೊಂಡು ಸ್ವಲ್ಪ ನೀರು ಹಾಕಿ ನೈಸಿಗೆ ರುಬ್ಕೊಳ್ಳಿ. ನೋಡಿ, ನೈಸಾಗೆ ರುಬ್ಕೊಂಡಿದ್ದೀನಿ. ಇಷ್ಟು ನೈಸಾಗಿ ನೀಟಾಗಿ ರುಬ್ಕೋಬೇಕು, ಚೆನ್ನಾಗಿರುತ್ತೆ. ಈಗ ನಾನು ಅದೇ ಬಾಣಲಿಗೆ ಮತ್ತೆ ಎಣ್ಣೆ ಹಾಕ್ತೀನಿ. ಒಂದು 4-5 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಒಗ್ಗರಣೆಗೆ. ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಾಸಿವೆ ಹಾಕು.
ಸಾಸಿವೆ ಸಿಡಿಬೇಕು. ಸಾಸಿವೆ ಸಿಡಿತಿದ್ದಂಗೆ ಕರಿಬೇವು ಮತ್ತು ಮೆಣಸಿನ್ಕಾಯಿ, ಒಂದೆರಡು ಬ್ಯಾಡಗಿ ಮೆಣಸಿನ್ಕಾಯಿ ಒಗ್ಗರಣೆಗೆ, ಹಾಗೆ ಕರಿಬೇವು. ಈಗ ನಾನು ಇದಕ್ಕೆ ಪೈನಾಪಲ್ ಹಾಕ್ಕೊಳ್ತಿದ್ದೀನಿ. ಇದನ್ನು ಒಂದು 5 ನಿಮಿಷ ಎಣ್ಣೆಲೇ ನಾವು ಬಾಡಿಸ್ಬೇಕು. ನಾನು ಸ್ವಲ್ಪ ಇದನ್ನು ಒಂಚೂರು ದಪ್ಪಾಗೆ ಹಚ್ಕೊಂಡಿದ್ದೀನಿ, ಯಾಕೆಂದರೆ ಸ್ವಲ್ಪ ಬಾಯಿಗೆ ನೆಂಚ್ಕೊಳ್ಳೋಕೆ ಸಿಗೋ ಹಂಗೆ. ಇಲ್ಲಾಂದರೆ ನೀವು ಸಣ್ಣಗೆ ಬೇಕಾದ್ರೂ ಕೂಡ ಹಚ್ಚಿ ಹಾಕ್ಕೋಬೋದು. ಇದನ್ನು ಒಂದು 5 ನಿಮಿಷ ಎಣ್ಣೆಲೇ ಸ್ವಲ್ಪ ಬೇಯೋ ಹಂಗೆ ತಿರುಗಿಸ್ಕೊಳ್ತಾ ಇರೋಣ. ಒಂದು 4ರಿಂದ 5 ನಿಮಿಷ ಸಾಕು. ಎಣ್ಣೆಲೇ ಬೇಯ್ತಾ ಇರುತ್ತೆ. ಇವಾಗ ನಾವು ರುಬ್ಬಿಟ್ಕೊಂಡಿರುವಂಥ ಮಸಾಲೆನ ಹಾಕ್ಕೊಳ್ಳೋಣ. ನಾನಿಲ್ಲಿ ಮಿಕ್ಸಿ ತೊಳೆದಿದ್ದ ನೀರನ್ನೇ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಇನ್ನೂ ಒಂದು ಸ್ವಲ್ಪ ನೀರು ಹಾಕ್ಕೋಬೇಕು ಇದಕ್ಕೆ. ನೀರು ನಿಮಗೆ ಗ್ರೇವಿ ಯಾವ ಥಿಕ್ನೆಸ್ಸಲ್ಲಿ ಬೇಕೋ ಅದು ನೋಡಿಕೊಂಡು ನೀವು ಹಾಕ್ಕೋಬೋದು. ಎಲ್ಲ ಒಂದ್ಸಲಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ನಾನಿಲ್ಲಿ ಕಲ್ಲುಪ್ಪು ಹಾಕ್ತಾಯಿದ್ದೀನಿ. ನೋಡಿ, ನಾನು ಇಷ್ಟು ಬೆಲ್ಲ ಹಾಕ್ತಾಯಿದ್ದೀನಿ. ಇದು ಏನಪ್ಪ ಅಂದರೆ ನಿಮಗೆ ಹುಳಿ, ಪೈನಾಪಲ್ಲು ಸ್ವಲ್ಪ ಹುಳಿ ಇರುತ್ತೆ, ಅದ್ರ ಜೊತೆಗೆ ಖಾರ ಮತ್ತು ಬೆಲ್ಲ ಎರಡೂ ಸೇರಿದಾಗ ರುಚಿ ತುಂಬ ಚೆನ್ನಾಗಿರುತ್ತೆ. ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಸ್ವಲ್ಪ ತುಂಬ ಗಟ್ಟಿ ಅನ್ನಿಸ್ತು, ಯಾಕಂದರೆ ಇದು ಉದ್ದಿನಬೇಳೆ ಹಾಕಿರೋದ್ರಿಂದ ಸ್ವಲ್ಪ ಗಟ್ಟಿ ಬರ್ತಾ ಇರುತ್ತೆ. ಮತ್ತು ಇನ್ನೊಂದು ಏನಪ್ಪ ಅಂದರೆ ಬೇಯುವಾಗ ನೀವು ಮಧ್ಯೆ ಮಧ್ಯೆ ತಿರುಗಿಸ್ತಾನೇ ಇರಬೇಕು. ಉದ್ದಿನಬೇಳೆ ಏನಾಗುತ್ತೆ, ತಳ ಹತ್ಕೊಂಡ್ಬಿಡುತ್ತೆ, ಬೇಗ ತಳದಲ್ಲಿ ಹೋಗಿ ಕುತ್ಕೊಂಡ್ಬಿಡುತ್ತೆ. ಹಾಗಾಗಿ ನೀವು ಕೈ ಆಡಿಸ್ತಾನೆ ಇರಬೇಕು. ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಸಾಕು. ಈಗ ಒಂದೆರಡು ಕುದಿಲಿ. ಅಷ್ಟರಲ್ಲಿ ನೀವು ಕೈ ತಿರುಗಿಸ್ಕೊಳ್ತಾ ಇರಿ, ಬಿಟ್ಟು ತಿರುಗಿಸ್ತಿರ್ಬೇಕು, ಇಲ್ಲಾಂದರೆ ತಳ ಹೋಗಿ ಕುತ್ಕೊಳ್ಳುತ್ತೆ. ಇದಂತೂ ನೀವು ಅನ್ನಕ್ಕೂ ಕೂಡ ಕಲಿಸ್ಕೊಂಡು ತಿನ್ಬೋದು, ದೋಸೆ ಚಪಾತಿಗೆ, ಅಥವಾ ಊಟದ ಜೊತೆ ಪಕ್ಕದಲ್ಲಿ ಉಪ್ಪಿನಕಾಯಿ ಥರ ಒಂಚೂರು ಬಡಿಸ್ಕೊಂಡು ಕೂಡ ನೀವು ಊಟಕ್ಕೆ ಇಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನಾಲ್ಗೆಗೆ ಒಳ್ಳೆ ಟೇಸ್ಟು. ನೋಡಿ, ಇದನ್ನು ನೀವು 2-3 ದಿವಸ ಕೂಡ ಇಟ್ಕೊಂಡು ತಿನ್ಬೋದು. ಫ್ರಿಜ್ಜಲ್ಲಿಟ್ಟರೆ ಒಂದು 4-5 ದಿವಸ ತನಕನೂ ಇಟ್ಕೊಂಡು ಯೂಸ್ ಮಾಡ್ಬೋದು. ಪೈನಾಪಲ್ ಗೊಜ್ಜು ರೆಡಿ ಆಯಿತು. ನೀವೊಂದ್ಸಲಿ ಮಾಡಿ ಹೇಗೆ ಬಂತು ಅಂಥೇಳಿ ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಮಸ್ತೆ. ಹಾಗೆ ನನ್ನ ಚಾನಲ್ನ ಫಾಲೋ ಮಾಡ್ತಾಯಿರಿ. ಎವ್ರಿ ನಾನು ವಿಡಿಯೋ ಹಾಕ್ತಾಯಿರ್ತೀನಿ. ಫ್ರಿಜ್ಜಲ್ಲಿ ಸ್ಟೋರೇಜ್ ಮಾಡಿಕೊಂಡ್ರೆ ಎಲ್ಲರೂ ಇಷ್ಟಪಟ್ಟು ಉಪಯೋಗಿಸ್ತಾರೆ. ಹಾಗೆಯೇ ಊಟಕ್ಕೆ ನೀವು ಸೈಡಲ್ಲಿ ಮಾಡ್ಕೋಬೋದು, ಅಥವಾ ಅನ್ನ ಕೂಡ ಕಲಿಸ್ಕೊಳ್ತೀನಿ. ಪೈನಾಪಲ್ ಗೊಜ್ಜು ರೆಡಿ.